ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನಲ್ಲಿ ಹಸು ಹಾಲಿಗೆ ನೀರು ಪೌಡರ್ ಮಿಕ್ಸು. ಹಾಲು ಉತ್ಪಾದಕರ ಸಂಘದ ಸದಸ್ಯ ಮನೆಯಲ್ಲಿ ಅಕ್ರಮ. ನಂಜನಗೂಡು ತಾಲೂಕಿನ ತರಗನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಸಂಘದ ಸದಸ್ಯೆ ಸಾವಿತ್ರಮ್ಮ ಮನೆಯಲ್ಲಿ ಅಕ್ರಮ ಹಾಲಿಗೆ ನೀರು ಪೌಡರ್ ಮಿಕ್ಸ್ ಮಾಡುವಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಸೊ ಅಂದರೆ ಇಲ್ಲಿ ನೋಡಿ, ಮೈಸೂರಿನಲ್ಲಿದೆ ಹಸು ಹಾಲಿಗೆ ನೀರು ಹಾಗೆಯೇ ಪೌಡರು ಇದೆಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದಿದ್ದು. ಹಾಲು ಉತ್ಪಾದಕರ ಸಂಘದ ಸದಸ್ಯ ಅಂತ ಈಕೆ ಮನೆಯಲ್ಲಿಯೇ ಒಂದು ಅಕ್ರಮವನ್ನು ಮಾಡಿರೋದು. ಇದು ನಂಜನಗೂಡು ತಾಲೂಕಿನ ತರಗನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಮೊಬೈಲ್ನಲ್ಲಿ ಇದೆಲ್ಲವನ್ನು ಚಿತ್ರೀಕರಿಸಿದ್ದಾರೆ. ಸೊ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅವರು ಈ ನೀರು ಮತ್ತು ಪೌಡರು ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ತಾರೆ ಅಂತ. ಇದೀಗ ಆಕ್ರೋಶ ಅಸಮಾಧಾನ ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದೀಗ ಮೊಬೈಲ್ನಲ್ಲೇ ಸೆರೆ ಸಿಕ್ಕಿದೆ ದೃಶ್ಯ. ಇವರು ನೀರು ಪೌಡ್ರು ಎಲ್ಲ ಮಿಕ್ಸ್ ಮಾಡ್ತಾ ಇರೋದು. ಏನಾದರೂ ಆಕ್ಷನ್ಸ್ ಆಗಿದೆಯಾ? ಯಾವ ಥರ ಅಸಮಾಧಾನ ವ್ಯಕ್ತವಾಗ್ತಿದೆ? ಕಳೆದ ವಾರವಷ್ಟೇ ಈ ಒಂದು ತರಗನಹಳ್ಳಿಯಲ್ಲಿರುವಂತಹ ಹಾಲು ಉತ್ಪಾದಕರ ಸಂಘ ಏನಿದೆ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ರೈತರು ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಈಗ ಮತ್ತೊಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದು ಅಂತ ಹೇಳಿದ್ರೆ ಆ ಹಸುವಿನ ಹಾಲಿಗೆ ನೀರು ಮತ್ತೆ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾ ಇರತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದನ್ನ ಅಲ್ಲಿನ ಸ್ಥಳೀಯರೇ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿಯುವ ಮುಖಾಂತರ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ನಂಜನಗೂಡು ತಾಲೂಕಿನ ತರಗನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಇನ್ನ ಹಾಲು ಉತ್ಪಾದಕರ ಸಂಘ ಏನಿದೆ, ಈ ಒಂದು ಸಂಘದಲ್ಲಿ ಸದಸ್ಯ ಆಗಿರುವಂತಹ ಸಾವಿತ್ರಮ್ಮ ಅಂತಕ್ಕಂಥವ್ರು ಏನಿದ್ದಾರೆ, ಅವರ ಮನೆಯಲ್ಲಿಯೇ ಈ ರೀತಿಯಾದಂತಹ ಒಂದು ಮಿಶ್ರಣವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಹೆಚ್ಚಿನ ಲಾಭದ ಒಂದು ಹಿನ್ನೆಲೆಯಲ್ಲಿ ಹಣವನ್ನ ಮಾಡುವಂತಹ ದೃಷ್ಟಿಯಿಂದಾಗಿ ಹಸುವಿನ ಹಾಲಿಗೆ ಈ ರೀತಿಯಾಗಿ ಪೌಡರ್ ಮಿಕ್ಸ್ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಅಲ್ಲಿನ ಸ್ಥಳೀಯರು ಆ ಒಂದು ದೃಶ್ಯಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುವ ಮುಖಾಂತರ ಅಧಿಕಾರಿಗಳ ಗಮನಕ್ಕೆ, ಜೊತೆಗೆ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಗುಣಮಟ್ಟದ ಹಾಲನ್ನು ನೀಡಬೇಕಾದಂತವ್ರೆ ಈ ಒಂದು ಮಿಶ್ರಣವನ್ನ ಮಾಡುವ ಮುಖಾಂತರ ಅಲ್ಲಿ ಲಾಭವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕರ ಮೇಲೆ, ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗಿರ್ತಕ್ಕಂಥದ್ದು. ರೈತ ಸಂಘದವರೆಲ್ಲರೂ ಕೂಡ ಆ ಒಂದು ತರಗನಹಳ್ಳಿ ಏನು ಹಾಲು ಉತ್ಪಾದಕರ ಸಂಘ ಏನಿದೆ, ಆ ಒಂದು ಸಂಘಕ್ಕೆ ದಾಳಿಯನ್ನು ಮಾಡುವ ಮುಖಾಂತರ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಭೇಟಿಯನ್ನು ನೀಡಿದಂತಹ ಅಧಿಕಾರಿಗಳು ಕೂಡ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಸರಿಪಡಿಸತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಈಗ ಆ ಒಂದು ಅವ್ಯವಸ್ಥೆ ಸರಿಪಡಿಸುವಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ಈ ಒಂದು ಪೌಡರ್ ಅನ್ನು ಮಿಕ್ಸ್ ಮಾಡ್ತಾ ಇರತಕ್ಕಂಥ ಒಂದು ಘಟನೆ ಹೊರಬಂದಿರತಕ್ಕಂಥದ್ದು. ಹೀಗಾಗಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಕಾದು ನೋಡಬೇಕಿದೆ. ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.